ಹಾ ನೋಡ್ರಿ ನೋಡ್ರಿ ಶಿಲ್ಪ ಅವ್ರದಂತೂ ಹುಟ್ಟುಹಬ್ಬ ಕಾರ್ಯಕ್ರಮ ಮುಗ್ತಾಯ್ತು. ಹೌದು. ನಾನಿನ್ನು ಬೆಂಗಳೂರು ಹೋಗ್ತೀನಿ. ಕರಮರಾಜ್ ನಿಂತ್ಕೊ, ಈ ಹಣವನ್ನು ಇಟ್ಕೋ. ನಿನ್ನ ಸ್ನೇಹಕ್ಕಾಗಿ ಇದೊಂದು ಚಿಕ್ಕ ಕಾಣಿಕೆ. ನೋಡು, ನೀನು ಕಲಿತಿರುವ MBBS ಕೋರ್ಸು ಭಾಳ ಖರ್ಚಮಯವಾಗಿರುತ್ತೆ. ನಿನಗೇನಾದರೂ ಹಣದ ಅವಶ್ಯಕತೆ ಬಿದ್ದರೆ ಒಂದು ಫೋನ್ ಮಾಡು. ನಿನ್ನ ಫೋನ್ ಇರೋದ್ರೊಳಗಾಗಿ ಗೌರೀಶ ನಿನ್ನ ಮುಂದೆ ಹಣದ ಪೆಟ್ಟಿಗೆ ಒಂದಿಗೆ ಬರ್ತಾನೆ. ಆಯ್ತು ಗೌಡ್ರೆ. ಸರಿ, ಬರ್ತೀರಾ? ನಿಮ್ಮ ಪ್ರಯಾಣ ಸುಖಕರವಾಗಿರಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಅದೊಂದು ಕೆಲಸ ಉಳಿದಿಟ್ಟು ಅವನು ಬ್ಯಾಗ್ ತಗೊಂಡು ನಾವು ಹೋಗೋದೇನು. ಅಣ್ಣ ಅಣ್ಣ, ಈಗ ಬಂದಿದ್ರಲ್ಲ ಅವ್ರು ಯಾರಣ್ಣ? ತಂಗಿ, ಆಗಲೇ ನಿನಗೆ ನಾನು ಹೇಳಿದ್ದೀನಲ್ಲ, ನನ್ನ ಆತ್ಮೀಯ ಸ್ನೇಹಿತ, ಹೆಸರು ಕರಮರಾಜ. ಯಾಕಮ್ಮ ಅವನ ಬಗ್ಗೆ ಭಾಳ ತಿಳ್ಕೊತಾ ಇದೀಯಾ? ಅದು ಅವನು ಹೋದ ಮೇಲೆ? ಹಾಗೇನಿಲ್ಲಣ್ಣ, ಸುಮ್ಮನೆ ಕೇಳಿದೆ. ಇಲ್ಲಮ್ಮ, ಸುಮ್ಮನೆ ಏನೋ ತಮಾಷೆಗೆ ಕೇಳೋಳು ನೀನಲ್ಲ. ಯಾವುದೋ ಒಂದು ಉದ್ದೇಶನ ಇಟ್ಕೊಂಡು ಈ ಅಣ್ಣನನ್ನು ಪ್ರಶ್ನೆ ಮಾಡಿ ಆ ವ್ಯಕ್ತಿ ಯಾರು ಅಂತ ಸರಳವಾಗಿ ಅವನ ತಳಾಬುಡವನ್ನು ವಿಚಾರ ಮಾಡ್ತಾ ಇದ್ದೀಯ ಅಂದಮೇಲೆ ನನಗೇಕೋ ಡೌಟ್ ಬರ್ತಾ ಇದೆ. ಯಾಕಂದ್ರೆ ನಿನ್ನ ಮನದಲ್ಲಿರುವ ಮಾತನ್ನು ಮನಸ್ಸು ಬಿಚ್ಚಿ ನನ್ನ ಅಣ್ಣನ ಮುಂದೆ ಹೇಳಿದ್ರೆ ತಾನೇ ಈ ನಿನ್ನನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯ. ನೋಡೋಣ, ನಿನ್ ಮುಂದೆ ಮುಚ್ಚು ಮರದಿ ಏನಿಲ್ಲಣ್ಣ. ಇಲ್ಲಲ್ಲ, ನೇರವಾಗಿ ಇದ್ದ ವಿಷಯನ್ನು ಪ್ರಸ್ತಾವನೆ ಮಾಡಿಬಿಡು ಈ ಅಣ್ಣನ ಮುಂದೆ. ಹೇಳಮ್ಮ, ಭಯ ಪಡಬೇಡ. ನೋಡೋಣ, ನಾನು ಅವ್ರನ್ನ ಮನಸಾರ ಇಷ್ಟಪಡ್ತಿದ್ನಣ್ಣ. ಸುಮ್ಮನೆ ಮನೆಯಲ್ಲಿ ಕುತ್ಕೊಂಡು ಏನ್ ಮಾಡ್ತಾಳೆ ಅಂತ ನಾನು ತಿಳ್ಕೊಂಡು ಕಲಿ ವಹಿಸಿದೆ, ಕಲೀಲಿ ಅಂತ ನಾನು ಕಾಲೇಜಿಗೆ ಕಳಿಸಿದ್ರೆ ಇದನ್ನೇನು ನೀನು ಹೊಲಸಾಟ ಮಾಡಿಕೊಂಡು ಬಂದಿರುವುದು? ನಿಮ್ಮ ಪ್ರೀತಿ ಪ್ರೇಮ ಎಲ್ಲಿವರೆಗೆ ಬಂದು ನಿಂತಿದೆ? ನೋಡೋಣ, ಅಕ್ರಮರಾಜ ಇಲ್ಲದೆ ನಾನು ಬದುಕೋದಿಲ್ಲ ಅಣ್ಣ. ಅಂದರೆ ನಿನ್ನ ಮಾತಿನ ಅರ್ಥ ಅವನೊಂದಿಗೆ ಮದುವೆ ಮಾಡಿಸ್ಕೊಟ್ಟು ಬಿಡೋಣ ಅಂತ ಖಂಡಿತವಾಗಿ ನಿನ್ನ ವಯಸ್ಸಿಗೆ ತಕ್ಕಂತೆ ಅಣ್ಣನ ಮುಂದೆ ಎದುರು ನಿಂತು ಅಣ್ಣನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡ್ತಾ ನಿಂತಿದ್ಯಲ್ಲ. ಒಂದು ವೇಳೆ ನಾನು ಮದುವೆ ಒಪ್ಪದಿದ್ದರೆ ಅಣ್ಣ, ಈ ನಿನ್ ತಂಗಿ ಬದುಕೋದಿಲ್ಲ ಅಣ್ಣ. ಅಲ್ಲಿ ಕುತ್ಕೊಂಡು ಏನ್ ಮಾಡಾಕತ್ತೀನಿ? ಕೇವಲ ಬಡಬಡ ಹೇಳಾಕತ್ತೀನಿ, ಹೋಗ್ಕೊಳಕತ್ತೀನಿ. ಹೇಳಬೇಡ, ಅವನು ಮುಂದೆ ಹೇಳಬೇಡ. ಗುಮ್ಮತಾನ, ನಾನು ಗುಮ್ಮತಾನ. ಗೌರೀಶ, ಇವಾಗ ಏನ್ ಮಾಡುದು? ಏನು ಗುಳ್ಳಾಕೊಂಡ್ಬಿಡುದು? ನೀ ಹಾಕೊಂಡ್ ತೋರ್ಸ್, ನಾ ಆಮೇಲೆ ಟ್ರೈ ಮಾಡ್ತೀನಿ. ನಾ ಅಲ್ಲ, ಈಗ ಏನ್ ಮಾಡ್ಬೇಕು ಹೇಳಕತ್ತೀನಿ? ಹೇಳ್ಬೇಡ, ನೀನು ಕೈ ಮಾಡಾಕತ್ತೀನಿ. ಅವನ ಆಗಿಂದ ಬಡಬಾರ್ದು, ಕೇವಲ ಬಡದ್ರು. ಅವ್ರು ನೋಡಿರ್ತಾರೆ, ನೀನು ನೋಡಾಕ್ತೇ ಇರಲಿಲ್ಲ. ನಾನು ನೋಡಿನಿ. ಅಲ್ಲ, ಕೇಳ ನಾವು ಇವಾಗ ಹೇಳಿದಾಯ್ತು, ಮುಂದೆ ಏನಾದ್ರು ಪ್ರಯತ್ನ ಪಡೋ. ನಾನು ಎಲ್ಲ ಹೇಳ್ತೀನಿ, ತಪ್ಪು ಹೇಳ್ತೀನಿ. ನಾನು ಮಾಡ್ತೇನೆ. ನಾ ಹಿಂಗ್ ಮಾಡ್ಲಿ, ಹಿಂಗ್ ಮಾಡ್ತೀನಿ. ನಾ ಹಿಂಗ್ ಮಾಡ್ಲಿ, ಹಿಂಗ್ ಮಾಡೋದು. ಹಿಂಗ್ ಮಾಡ್ಲಿ, ಹಿಂಗ್ ಮಾಡೋದು. ಅಂದ್ರೆ ಸಿಗ್ನಲ್ ಇಡು. ಯಾಕೆ ಹಿಂಗದಂದ್ರೆ? ಯಾಕೆ ಹಿಂಗ್ ಮಾಡಿದ್ರೆ ಮತ್ತಿಬ್ರು ಕೂಡೋದು ಹಿಂಗ್ ಮಾಡ್ರೆ ಇವನು ಎಲ್ಲ ಮುಡಕ್ ಸಮುದಾಯಕ್ಕೆ ತಾಲೂಕು ಅದಾವಲ್ಲ, ಸಮುದಾಯ ತಾಲೂಕು ಅದಾವ. ಬಾ ಮಮ್ಮ, ಯಾವಾಗ ಬಂದು ಬಳಿಗೆ ರೊಕ್ಕ ಕೊಡು. ಅಲ್ಲಿ ಕೇಳಾಕತ್ತೀನಿ. ಗೌಡ್ರು ಬರ್ರಿ, ಏನಾಗೋದನ್ನ ಮತ್ತೇನು ಏನಾತೋ ಗೌರೀಶ? ತಂಗಿ ಶಿಲ್ಪವನ್ನು ಸರಿಯಾದ ದಾರಿಗೆ ತಂದ್ಯೋ ಅಥವಾ? ಹೇಳ. ಅಲ್ರಿ, ಇರೋದು ನಮ್ಗೊಂದು ತಂಗಿ ಐತಿ. ಸರಿ, ಹಿಂದೆ ನೋಡಿ ಮುಂದೆ ನೋಡಿ ಅದನ್ನ ಬೆಳೆಸಿದ್ದು ಪಾಪ. ಅದನ್ನ ಅಲ್ಲಿ ಎಲ್ಲಿ ಬರ್ತೈತಿ, ಎಲ್ಲಿ ಹೋಗ್ತೈತಿ ಅದೇ ಸಂಕಟಾಗ ಆಗತೈತಿ. ಇಟ್ಟು ಎತ್ತರಕ್ಕೆ ಬೆಳೆಸಿದೀವು. ಮಾಡಕ್ ಬರೋದಿಲ್ಲ. ಸಣ್ಣವರಿದ್ದಾಗ ನನಗೆ ಸಾಲಿಗೆ ಹೋಗಿ ಮುಂದೆ ಪಾಟಿ ಬೆನ್ಸೆಲ್ಲ ಕಲಿಸ್ಕೊಟ್ಟಿದ್ವಿ. ಒಂದೇದು. ಆನಂತರ ಸಾಲಿಗೆ ಹೋಗಿ ಹೋದ್ಮೇಲೆ ಹೊತ್ತವು ಅಂಗಿ ಕಲಿಸ್ಕೊಟ್ಟಿದ್ವಿ. ಚಡ್ಡಿ ಪಡ್ಡಿ ಲಂಗ ಚಡ್ಡಿ ಎಲ್ಲ ಕಲಿಸ್ಕೊಟ್ಟಿದ್ರಿ. ಏನೆಲ್ಲ ನಿಮ್ಗೊಂದು ಹೇಳ್ತೀನಿ, ಏನ ಹೇಳಾಕತ್ತಿಲ್ಲ, ಗಂಡನ ಬೇಡಾಕತ್ತಲ್ಲ, ಕೊಟ್ಟು ಕೊಡಿಸ್ಬಿಡುದು. ಲೇ, ನಮ್ಮ ಅಂತಸ್ತೇನೋ ಅವನ ಅಂತಸ್ತೇನೋ, ಹೋಗಿ ತಿಪ್ಪಿಯಲ್ಲಿ ಬಿದ್ದ ಬಡ ಕುಣ್ಣಿಗೆ
ನನ್ನ ತಂಗಿಯನ್ನು ಮದುವೆ ಮಾಡಿ ಕೊಡೋದಂದ್ರೆ ಅಕಸ್ಮಾತ್ ಸ್ವಲ್ಪ ಇದು ನಮ್ಮ ಘನತೆ ಗೌರವಕ್ಕೆ ಕೊಂದು ತರೋ ವಿಷಯ. ಓ ಗೌರೀಶ, ಅಕಸ್ಮಾತ್ ನಿನಗೊಂದು ಹೇಳ್ತಾನೆ, ನನ್ನ ತಂಗಿ ಆಗಿದ್ರು ಕಾಲು ಬಿದ್ದು ಅವ್ನಿಗೆ ಲಗ್ನ ಮಾಡಿ ಕೊಡ್ತೀನಿ. ಯಾಕೆ ತಿಳ್ಕೊ, ಹಗಲಿ ಕುಡಿಯುವಲ್ಲಕ್ಕೆ ಗಿಡ್ಡರ್ವಲ್ಲ ಕರೆ ಕೊಟ್ಟು ಬಿಡು. ನಿನಗೊಂದು ಹೇಳ್ತೀನಿ, ನಿಮ್ಗೊಂದು ಮಾತಾಡ್ತೀನಿ ಬರಲಿ. ಸುಳ್ಳ ಸುಳ್ಳ ನಾಟಕ ಆಯ್ತು. ನೋಡಮ್ಮ ತಂಗಿ, ಏನೋ ಆವೇಶದಲ್ಲಿ ಎರಡು ಮಾತು ಮಾತಾಡಿದೆ, ಕೋಪದಲ್ಲಿ. ನೋಡು, ನನ್ನ ವಿಚಾರ ನಿನಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ನೀನು ಆ ಧರ್ಮರಾಜನನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸ್ತೀಯ ಅಂತ ಸ್ವಲ್ಪ ಟೆಸ್ಟ್ ಮಾಡಿದೆ ತಂಗಿ. ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡ. ಹೌದಾ? ಆದರೆ ನಿಮ್ಮಿಬ್ಬರ ಮದುವೆಯನ್ನು ಮಂಟಪದಲ್ಲಿ ನಾನೇ ಮುಂದೆ ನಿಂತು ಮಾಡಿಸ್ತೀನಿ. ಆದರೆ ನಂದೊಂದು ಮಾತೈತಿ, ಅದನ್ನು ನಡೆಸಿಕೊಡ್ತೀನಿ ಅಂದರೆ ನಾನು ನಿನಗೆ ಮಾತು ಕೊಡ್ತೀನಿ. ಹೇಳಣ್ಣ, ನಿನ್ ಮಾತು ನಾನು ಯಾವತ್ತಾದ್ರೂ ಮೀರಿದುಂಟಾ? ನೋಡಮ್ಮ ತಂಗಿ, ಈಗಿನ ಜನ್ರೇಷನ್ ಸರಿ ಇಲ್ಲ. ಯಾಕಂದರೆ ನಾನು ಹೇಳುವವರೆಗೂ ನೀವು ಪಾರ್ಕು, ಅಲ್ಲಿ ಸುತ್ತೋದು, ಸಿನಿಮಾ ಥಿಯೇಟ್ರು ಅಂತ ಇವನ್ನೆಲ್ಲ ಬಿಟ್ಬಿಡ್ಬೇಕು. ಅಕಸ್ಮಾತ್ ನನ್ನ ಕಣ್ಣುಗಳನ್ನೇನಾದರೂ ತಪ್ಪಿಸಿ ನೀವು ತಿರುಗೋ ಪ್ರಯತ್ನ ಪಟ್ರೆ ಏನು ಮಾಡೋಕ್ಕಾಗಲ್ಲವ. ಈ ಶ್ರೀಕಾಂತ ಗೌಡನ ಅರಮನೆ ತುಂಬ ಮಕ್ಕಳ ಆಟ ನೋಡ್ಬೇಕಾಕತಿ. ನೋಡೋ ಜನ ಶ್ರೀಕಾಂತ ಗೌಡನ ತಂಗಿ ಹಾದರಕ್ಕೆ ಬಸರಾಗಿ ಹರಿದಾಳ. ಅಣ್ಣ, ನಾನ್ ನಿನ್ ತಂಗಿ ಆತರ ತಪ್ಪು ಯಾವತ್ತು ಮಾಡೋದಿಲ್ಲ. ಆತರ ಯೋಚನೆ ಯಾವತ್ತು ಮಾಡ್ಬೇಡ ಅಣ್ಣ. ಗೌಡ್ರ, ಆಯ್ತು ಬಿಡಮ್ಮ, ನನ್ನ ಮಾತು ನೀವು ಉಳಿಸಿದಿ ಅಂದಮೇಲೆ ನಿನ್ನ ಮಾತು ನಾನು ನಡೆಸ್ಕೊಡ್ತೀನಿ ಅಂತ. ಹೌದಾ? ಹೋಗಮ್ಮ, ನಿನ್ನ ಮನದಲ್ಲಿದ್ದ ಹುಡುಗ ನಿನಗೆ ಸಿಕ್ಕಾನಂದ ಮೇಲೆ ಕುಲದೇವತೆಗೆ ಹೋಗಿ ತುಪ್ಪದ ದೀಪ ಹಚ್ಚಿ ಸಂಭ್ರಮ ಪಡ ಹೋಗು. ಆಯ್ತಣ್ಣ. ಅಪ್ಪಾರೇನಂದ್ರು, ನೀನು ಕಾಲೇಜ್ ಕೂತಿರ್ಲ, ಎಲ್ಲಾರು ನೋಡುದು, ಕಣ್ಣು ಹೊಡಿದು, ನೋಡಿಂಗ್, ಹಾ ನೋ ಮಾಡಿಂಗ್, ನೋ ಲವಿಂಗ್. ಹಾ ಒಟ್ಟ ನಿನಗೊಂದು ಹೊತ್ತು ಗಪ್ ಹೋಗುದು, ಗಪ್ ಬರೋದು ಅಷ್ಟ. ಯಾಕ ಆಧಾರ್ ಕಾರ್ಡ್ ಅದ ಒತ್ತು ಹೇಳ್ತೀನಿ, ಸಿಕ್ಕಂಗೆ ಹೋಗಿ ನನಗೆ ನಿನ್ನ ಚಂಡ ಮ್ಯಾಗ ತುಳ್ತಾರೋ. ಅಕಸ್ಮಾತ್ ನಿನ್ನ ಚಂಡ ಮ್ಯಾಗ ತುಳು ಚಂಡ ಮುರಿ ಬರೋದು ನಾವು ವಿಚಾರ ಮಾಡಕತ್ತೀನಿ. ಒಂದು ಕೆಲಸ ಮಾಡೋದು, ಏನ್ ಮಾಡೋದು? ನೀನ ಬೈಸ್ಕೋಕ್ ಹೋಗೋಬೇಡ. ಹಾ. ನನ್ನೊಂದು ಟಮ್ ಐತಿ, ಟಮ್ ಐತಿ. ಏನತ್ಲ ಹೋಗುದು ಇಳಿಸ್ತಾನೆ, ಮತ್ತೆ ಅಲ್ಲಿಂದ ನಾನ ಕರ್ಕೊಂಡ್ಬರ್ತೀನಿ. ಅದಂತಲ ಮಂದ್ಯಾಗ ಹೋಗಕ್ ಬೇಡ. ಆಯ್ತು ಗೌರೀಶ, ನೀ ಹೇಗ್ ಹೇಳ್ತೀಯ ಹಾಗೆ ಕೇಳ್ತೀನಿ. ಮತ್ ನಾ ಹೇಳ್ದಂಗೆ ಕೇಳ್ರಿ, ನಿನ್ನ ಬಾಳೆ ಸೋದು ಬೆಳತಾನೆ ಇಲ್ಲ ಅಂದ್ರೆ ಇಲ್ಲ. ಹೌದಲ್ಲ? ಬೆಳಗ್ಗೆ ಆಯ್ತವ. ಗೌಡ್ರ ಹೊಕ್ಕನಗಪ್ಪ ಹಂಗ್ಯಾಕ ನೀನು? ಗೌರೀಶ, ಹೇಳೇನು? ಅವ್ವಾರ ಅಂದ್ರು, ಮತ್ತೆ ಇಲೆಕ್ಷನ್ ಅವ್ರ ಇರುತ್ತಲ್ಲ. ಹೌದು ಹೌದು, ಇಲೆಕ್ಷನ್ ಅಂದ ಕೂಡಲೇ ನೋಡ 4 ಮಂದಿ ಬರೋರು ಹೋಗೋರು ಮನ್ಯಾಗ ದೊಡ್ಡ ಮನೆ ತಾನು ನಿಂಬಲ್. ಹೌದಾ? ತಿಳ್ಕರನು ಊಟಕ್ಕೆ ಎಷ್ಟೋ ದಾನ್ ತಿಳ್ಕರ ನೀವು. ಹೋಗೋರು ಬರೋರು ಇರೋರು. ನಾನು ಅವ್ವ ಏನಂದ್ಲು, ಮತ್ತೆ ಗೌರೇಶ ಮನೆಗೆ ಬಾರಪ್ಪ, ಮತ್ತೆ ಹಿಂಗಿಂದ ನಾನು ಚಪಾತಿ ಮಾಡ್ತೀನಿ. ಅವ್ವ ನಾ ಚಪಾತಿ ಮಾಡ್ತಾನೆ, ಒಂದ್ ಸ್ವಲ್ಪ ನಾಜಾರ ಹೋಗೈತಿ ಬಾ ಅಂತ. ಏನ ಹಿಟ್ಟು ಬಿಡಿಸಿ ನಮ್ಗೆ ಹಿಟ್ಟು ನಾಜ್ ಹೋಗೈತೆ. ಮತ್ತೆ ಅಪ್ಪ ಇಬ್ರು ಕೂಡಿ ಮಾಡ್ನು ಬಾ ಅಂದ್ರ ಈಗ ನಾ ಹೋಗಿ ಒಂದ್ ಜೋಡಿ ಕೂಡ್ರಿ. ಅದನ್ನೇನು ಮಾಡ್ತಿ? ಚಪಾತಿ ಎಲ್ಲ ಅಡ್ಸೋದು ಮಾಡ್ತಾಳು ಶಿಲ್ಪ. ನೀವು ಹೊಲಕ್ಕೆ ಹೋಗಿ ಅಲ್ಲಿ ಆಳುಗಳು ಹೋಗ್ಯಾವ. ನಾವು ಶೆಟ್ಟಿ ಮೊದಲ ಎಲ್ಲಾರ ಮನೆಗಿರ್ತಾನು, ಇಂಥ ಆಳುಗಳು ಕುಡದ ಗದ್ಲ ಹಿಡಿಸ್ತಾರೆ. ಅದ ಗದ್ಲ ಈಗ ದೊಡ್ಡದಾಗೈತಿ ನನಗೆ. ಹೋಗ, ಅದೇನು ಮಾಡ್ತಿ? ಯಪ್ಪ ನಡೀಲಿ, ಯಪ್ಪ ಹೋಗಲೆ. ಲೇ ಧರ್ಮ್ಯ, ಈ ಧರ್ಮಾಪುರದ ಮಣ್ಣಲ್ಲಿ ನಿನ್ನನ್ನು ಹೊಡೆಯೋ ಗಂಡು ಯಾರು ಹುಟ್ಟಿದ್ದಿಲ್ಲ, ಮುಂದೆ ಹುಟ್ಟೋದಿಲ್ಲ. ಅದಕ್ಕಾಗಿ ನನ್ನ ಮಗನೇ, ನಿಮ್ಮ ವಂಶದ ರಕ್ತವನ್ನೇ ಅಸ್ತ್ರವನ್ನು ಮಾಡಿಕೊಂಡು ಈ ನನ್ನ ಬತ್ತಳಿಕೆಯಲ್ಲಿ ಇಟ್ಕೊಂಡಿದ್ದೀನಿ. ಸಮಯ ಸಂದರ್ಭದಲ್ಲಿ ರಣರಂಗಕ್ಕೆ ಎಳ್ಳೆದೆಲೆ ಕೊಟ್ಟು ರಣಕಾಳಿ ಹೂಡಿ ರಣರಂಗದಲ್ಲಿ ನಿನ್ನ ಮೇಲೆ ಅಸ್ತ್ರವನ್ನು ಪ್ರಯೋಗ ಮಾಡ್ತೀನಿ. ಈ ಶ್ರೀಕಾಂತ ಗೌಡ ಅಂದರೆ ಏನು ಚಿಲ್ಲರ ಸೂಳೆ ಮಗ ಅಂತ ತಿಳ್ಕೊಂಡಿದ್ದೇನೋ ಮಗನೇ? ಒಮ್ಮೆ ಶ್ರೀಕಾಂತ ಗೌಡ ಕಣ್ಣಿಟ್ಟರೆ ಮುರಿದೋಯ್ತು, ಆ ಮಣಿತನ ಸೊಟ್ಟು ಸರ್ವನಾಶವಾಗಿ ಮಣ್ಣು ಪಾಲಾಗಲೇಬೇಕು. ಲೇ ಕರಿಮ್ಯಾ,
ನಾನು ನನ್ನ ಜೇಬಲ್ಲಿದ್ದ ಹಣವನ್ನು ಆ ನಿನ್ನ MBBS ಕೋರ್ಸ್ ಕಲಿಯಲು ಉಪಯೋಗ ಆಗುತ್ತೆ ಅಂತ ತೆಗೆದುಕೊಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ದೇನೋ ಮುಟ್ಟಾಳ. ನಾವೇ ಚಾನ್ಸೇ ಇಲ್ಲ. ಇವತ್ತು ನಾನು ಕೊಟ್ಟ ಹಣದಿಂದ ಮುಂದೊಂದು ದಿನ ನೀನ್ ದಾರಿ ಬಿಡುದಂತೂ ಖಚಿತ. ಅಲ್ಲಿವರೆಗೂ ಬೆನ್ ಬಿಡದೆ ಬೇತಾಳನಾಗಿ ಬೆನ್ ಹತ್ತಿರ್ತಾನೆ ಏ ಶ್ರೀಕಾಂತ ಗೌಡ. ನನ್ನಮ್ಮನ ಮಗನೇ, ನಿಮ್ಮಣ್ಣನಿಗೂ ನನಗೆ ಸೇಡು, ಆದ್ರೆ ಮಧ್ಯದಲ್ಲಿ ಸೆಕ್ಕು ನೀನು ಸರ್ವನಾಶವಾಗಿ ಹೋಗ್ತೀಯ. ಪ್ರೀತಿ ಮಾಡ್ತಾ ಇರೋದು ಶ್ರೀಕಾಂತ ಗೌಡನ ತಂಗಿನ. ಪ್ರೀತಿ ಅಂದ್ರೆ ಏನಂತ ತಿಳ್ಕೊಂಡಿದ್ಯೋ ಪೋಳಿ ಮಗನೇ? ಲವ್ ಇಸ್ ಸೋ ಪಾಯ್ಸನ್ ಇದ್ದಾಗೆ ಹಂತ ಹಂತವಾಗಿ ಸಾಯಿಸುತ್ತೆ. ಆ ರೀತಿ ಸೃಷ್ಟಿ ಮಾಡ್ತೀನಿ. ಮುಂದೊಂದು ದಿನ ಒಂದು ನಟನೆ. ಇಲ್ಲಿವರೆಗೂ ನೋಡಿದ್ದು ಖಾಲಿ, ಇನ್ನು ಮುಂದೆ ಶುರುವಾಯ್ತು ಈ ಶ್ರೀಕಾಂತ ಗೌಡನ ಅಸಲಿ ಆಟ. ಧರ್ಮ್ಯಾ, ಬೆಂಕಿ ಒಡನೆ ಸರ್ಸಾಡೋ ಮಗ ನಾನು. ಅಂತದ್ರಲ್ಲಿ ನಿನ್ನ ಮಣಿತನವನ್ನೇ ಒಂದೇ ಏಟಿಗೆ ಸುಟ್ಟಾಕ್ತೀನಿ. ಗ್ರೇಟ್ ತಂಗಿ, ನೀನೇ ಗ್ರೇಟು. ಧರ್ಮರಾಜನ ಮಣಿತನವನ್ನು ಯಾವ ರೀತಿಯಾಗಿ ಸರ್ವನಾಶ ಮಾಡ್ತೀನಿ ಅಂತ ಹಗಲಿರಲು ನಾನು ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ನನ್ನ ಸೈಡ್ಗೆ ಇವತ್ತು ನೀನು ಬಲ ತುಂಬಿದ್ಯಾ. ಹೆಣ್ಣು ಮನಸ್ಸು ಮಾಡಿದರೆ ಒಂದು ತುಂಬ ಸಂಸಾರವನ್ನೇ ಸುಟ್ಟು ಸರ್ವನಾಶ ಮಾಡಿಬಿಡುತ್ತೆ. ಅಡ್ಡದಾರಿ ಹಿಡಿದು ಒಂದು ಕಡ್ಡಿಗೇರಿ ಮುಗಿದರೆ ಸಾಕು, ಬೆಟ್ಟವೇ ಸುಟ್ಟು ಸರ್ವನಾಶವಾಗುತ್ತೆ. ಇಂಥ ತತ್ವಗಳನ್ನೇ ಬಲ್ಲವನು ನಾನು. ನನ್ನ ಮುಂದೆ ಚಿನುಕುರ್ಲೆ ಆಟ ಸಾಧ್ಯ ಇಲ್ಲ, ಆಡೋಕೆ ನಾನು ಬಿಡೋದಿಲ್ಲ.